MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವ ಘಟಪ್ರಭಾ ನದಿ ತಟದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಗೋಕಾಕ್ ತಾಲೂಕಿನ ದಂಡಿನ ಮಾರ್ಗ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನೆರೆಯಿಂದ ತತ್ತರಿಸೋ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದಂಡಿನ ಮಾರ್ಗದ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಮಳೆ ಬಂದ್ರೆ ಮಕ್ಕಳನ್ನ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತೀವಿ, ನೀರು ಬರದಂತೆ ಶಾಶ್ವತವಾಗಿ ಪರಿಹಾರವನ್ನ ಕಲ್ಪಿಸಿ ಕೊಡಿ ಅಂತ ನೆರೆ ಸಂತ್ರಸ್ತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ದೂದ್ಗಂಗಾ ನದಿ ಉಕ್ಕಿ ಹರಿಯುತ್ತಿದೆ. ಬೆಳಗಾವಿಯ ನಿಪ್ಪಾಣಿಯಲ್ಲಿರುವ ಬಂಗಾಲಿ ಬಾಬಾ ದರ್ಗಾ 2ನೇ ಬಾರಿಗೆ ಮುಳುಗಡೆಯಾಗಿದೆ. ದರ್ಗಾದ ಒಳಗೆ 3 ಅಡಿಯಷ್ಟು ನೀರು ನಿಂತಿದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಬಂಗಾಲಿ ಬಾಬಾ ದರ್ಗಾ ಬಳಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. 100 ವಿದ್ಯುತ್ ಕಂಬಗಳು ಕೂಡ ಮುಳುಗಡೆಯಾಗಿವೆ. ವಿದ್ಯುತ್ ಇಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕತ್ತಲಲ್ಲಿ ಕಾಲ ಕಳೆದಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಪಂಚಗಂಗಾ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಇದರಿಂದ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿರುವ ದೇವಸ್ಥಾನ ಜಲಾವೃತಗೊಂಡಿದೆ. ದೇವಾಲಯಕ್ಕೆ ಜಲದಿಗ್ಬಂಧನ ಇದ್ರೂ ಭಕ್ತರು ಪ್ರದಕ್ಷಿಣೆ ಹಾಕ್ತಿದ್ದಾರೆ. ದತ್ತಮಂದಿರ ಗರ್ಭಗುಡಿಯೂ ಮುಳುಗಡೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿ ಪ್ರವಾಹಕ್ಕೆ ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ನಾಶವಾಗಿದೆ. ಬಾದಾಮಿ ತಾಲೂಕಿನ ಹಾಗನೂರು ಗ್ರಾಮದಲ್ಲಿ ಬೆಳೆದಿದ್ದ ಈರುಳ್ಳಿ ನೀರು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಯನ್ನ ಕಳ್ಕೊಂಡ ರೈತ ಕಣ್ಣೀರಿಡುತ್ತಿದ್ದಾರೆ. ರಾಯಚೂರಿನಲ್ಲಿರುವ ನಾರಾಯಣಪುರ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದಾಗಿ ಜಿಲ್ಲೆಯ ಹಲವು ಸೇತುವೆಗಳು ಮುಳುಗಡೆಯಾಗಿವೆ. ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಹಂಚಿನಾಳ ಸೇತುವೆ ಮುಳುಗಡೆಯಾಗಿದೆ. ದೇವದುರ್ಗ ಕಲಬುರಗಿ ಸೇತುವೆ ಕೂಡ ಜಲಾವೃತವಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ರಾಯಚೂರಿನ ಸಿಂಧನೂರಿನ ದಾಳಿಂಬೆ ಬೆಳೆಗಾರರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹೂಡಾ ಗ್ರಾಮದ ದಾಳಿಂಬೆ ತೋಟಕ್ಕೆ ನೀರು ನುಗ್ಗಿ ಬೆಳೆ ರೋಗಗ್ರಸ್ತವಾಗಿದೆ. ಇದರಿಂದ ರೈತ 10 ಲಕ್ಷಕ್ಕೂ ಹೆಚ್ಚು ನಷ್ಟ ಅನುಭವಿಸಿದ್ದಾರೆ. ಕೃಷ್ಣಾ ನದಿ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿರುವ ಛಾಯಾ ಭಗವತಿ ದೇವಸ್ಥಾನ ಮುಳುಗಡೆಯಾಗಿದೆ. ದೇವಸ್ಥಾನ ಮುಳುಗಡೆಯಾಗಿದ್ದಕ್ಕೆ ಭಕ್ತರಿಗೆ ದೇವಿ ದರ್ಶನ ಸಿಗ್ತಾ ಇಲ್ಲ. ದೇವಿಯ ಮೂರ್ತಿಯನ್ನ ಮೆಟ್ಟಿಲುಗಳ ಮೇಲಿಟ್ಟು ಅರ್ಚಕರು ಪೂಜೆ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಸುರಿತಾ ಇರುವುದರಿಂದ ಕಲಬುರಗಿಯ ಉಜ್ಜಯಿನಿ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ನಿಂತರೂ ಪ್ರವಾಹದ ಆರ್ಭಟ ಕಡಿಮೆಯಾಗಿಲ್ಲ. ಗಂಗಾಪುರ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ನಾಸಿಕ್ನ ಕೆಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗಿದೆ. ಇನ್ನು ಗೋದಾವರಿ ನದಿ ಉಕ್ಕಿ ಹರಿತಾ ಇದ್ದು ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಜರಾತ್ನಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದೇವಭೂಮಿ ದ್ವಾರಕ ಜುನಗಢ ಜಿಲ್ಲೆಯಲ್ಲಿ ಮಳೆರಾಯ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ್ದಾನೆ. ದ್ವಾರಕದ ಕಲ್ಯಾಣಪುರದಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಅನನ್ಯ ಭಟ್ ಕೇಸ್ ದಿನಕ್ಕೊಂದು ತಿರುವು ಪಡ್ಕೊಳ್ಳುತ್ತಿದೆ. ಸುಜಾತ ಭಟ್ ಹೇಳುವುದೆಲ್ಲ ಸುಳ್ಳು ಅಂತ ರಕ್ತ ಸಂಬಂಧಿಯೊಬ್ಬರು TV9ಗೆ ಮಾಹಿತಿ ಕೊಟ್ಟಿದ್ದಾರೆ. ಯಾರ್ಯಾರನ್ನೋ ಮಗಳು ಅಂತ ಹೇಳಿದ್ರೆ ನಂಬೋಕ್ಕಾಗೋದಿಲ್ಲ, ಆಕೆ ಹೇಳೋದೆಲ್ಲ ಸುಳ್ಳು ಅಂದಿದ್ದಾರೆ. ಧರ್ಮಸ್ಥಳಕ್ಕೆ ಜಾಗದಾನ ವಿಚಾರಕ್ಕೂ ಸುಜಾತ ಭಟ್ ಸಂಬಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಜಾಗ ಬಂದ್ರೂ ನಮಗ್ ಬೇಡ, ಜಾಗಕ್ಕೆ ಅವಳೇ ಸಹಿ ಹಾಕಬೇಕು ಅಂತಿಲ್ಲ ಅಂತ ಸುಜಾತ ಭಟ್ ಸಂಬಂಧಿ TV9ಗೆ ಹೇಳಿಕೆ ನೀಡಿದ್ದಾರೆ. ಮಂಜುನಾಥನ ಆಣೆ, ಅನನ್ಯ ಭಟ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ಸುಜಾತ ಭಟ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ನನ್ನ ಬಳಿ ದಾಖಲೆ ಇವೆ, ಎಲ್ಲಿ ಕೊಡಬೇಕೋ ಕೊಡ್ತೇನೆ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಮಾಡ್ತೀನಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನನಗೆ ಯಾವ ಆಸ್ತಿಯೂ ಬೇಡ, ದುಡಿತಾಯಿನೇ, ದುಡ್ಕೊಂಡು ನಾನು ಜೀವನವನ್ನ ಮಾಡ್ತೀನಿ ಅಂತ ಸುಜಾತ ಭಟ್ TV9ಗೆ ಹೇಳಿದ್ದಾರೆ. ನಾನು ಯಾವತ್ತೂ ಆಸ್ತಿಯಲ್ಲಿ ಪಾಲನ್ನ ಕೇಳೇ ಇಲ್ಲ. ನಾನು ತಿಮ್ಮರೂರಿ ಮನೆಗೆ ಹೋಗಿದ್ದು ನಿಜ. SIT ತನಿಖೆ ಮಾಡಿದ್ರೆ ಎಲ್ಲ ದಾಖಲೆಯನ್ನ ಕೊಡ್ತೀನಿ ಎಂದಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ದೂರುದಾರೆ ಸುಜಾತ ಭಟ್ಗೆ ಇವತ್ತು SIT ನೋಟಿಸ್ ಕೊಡುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸುಜಾತ ಭಟ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈಗಾಗಲೇ SIT ಸುಜಾತ ಭಟ್ ಹಿನ್ನೆಲೆ ಮತ್ತು ಕುಟುಂಬಸ್ಥರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿಯ ಮತ್ತೊಂದು ತಂಡ ಧರ್ಮಸ್ಥಳ ಚಲೋ ಆರಂಭ ಕೈಗೊಂಡಿದೆ. ಬ್ಯಾಟರಾಯನಪುರ ಕ್ಷೇತ್ರದ ಕೊಡಿಗೆಹಳ್ಳಿ ಗೇಟ್ ಗುಂಡಾಂಜನೇಯ ದೇವಸ್ಥಾನದಿಂದ ಧರ್ಮಯಾತ್ರೆ ಹೆಸರಿನಲ್ಲಿ ಪ್ರಯಾಣ ಆರಂಭವಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.